ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಾನು ಮನೆಯಲ್ಲಿ ನ್ಯಾಚುರಲ್ಲಾಗಿ ಕರಿಬೇವಿಂದ ಯಾವ ರೀತಿ ನಾವು ಹೇರ್ ಪ್ಯಾಕ್ನ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಸ್ನೇಹಿತರೆ, ಈ ಒಂದು ಹೇರ್ ಪ್ಯಾಕಿಂದ ನಮಗೆ ಏನೆಲ್ಲ ಉಪಯೋಗ ಅನ್ನೋದನ್ನು ನಾನು ಮೊದಲು ತಿಳಿಸ್ಕೊಡ್ತೀನಿ. ನಮಗೆ ಎಲ್ಲರಿಗೂ ಗೊತ್ತು, ಕರಿಬೇವಿನ ಸೊಪ್ಪು ನಮ್ಮ ಕೂದಲಿನ ಒಂದು ಆರೋಗ್ಯಕ್ಕೆ ಅಥವಾ ಕೂದಲಿನ ಒಂದು ರಕ್ಷಣೆಗೆ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆಯೇ ಈ ಒಂದು ಹೇರ್ ಪ್ಯಾಕ್ನ ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸರಿ ಅಥವಾ ಒಂದು 15 ದಿನಕ್ಕೊಂದ್ಸರಿ ಹಚ್ಚೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನಮಗೇನಾದರೂ ಇವಾಗ ಕೂದಲು ಬೆಳ್ಳಗಾಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ನಾವು ಕಂಪ್ಲೀಟಾಗಿ ಅದನ್ನು ಅವಾಯ್ಡ್ ಮಾಡ್ಕೋಬೋದು. ನಾವು ಆಚೆ ಕಡೆಯಿಂದ ಹೇರ್ ಡೈನ ತಂದು ಹಚ್ಕೊಂಡಾಗ ಏನಾಗುತ್ತೆ, ನಮಗೆ ಇನ್ನೂ 1ಕ್ಕೆ 2, 2ಕ್ಕೆ 4 ಈ ಥರ ಇರೋ ಕಪ್ಪಗಿರೋ ಅಂಥ ಕೂದಲು ಬೆಳ್ಳಗಾಗ್ತಾ ಹೋಗುತ್ತೆ. ಆದರೆ ನಾವು ಕರಿಬೇವಿಂದ ಈ ಒಂದು ನ್ಯಾಚುರಲ್ ಹೇರ್ ಡೈನ ಮಾಡಿಕೊಂಡು ಹಚ್ಚೋದ್ರಿಂದ ಬೆಳ್ಳಗಾಗಿರುವಂಥ ಕೂದಲು ಕಪ್ಪಾಗೋದ್ರ ಜೊತೆಗೆ ಕಪ್ಪಗಿರೋ ಕೂದಲು ಹಾಗೇ ಇರುತ್ತೆ, ಬೆಳ್ಳಗಾಗೋದೇ ಇಲ್ಲ. ಒಂದು 50 ವರ್ಷ 60 ವರ್ಷ ಆದ್ರೂ ಕೂಡ ನಮ್ಮ ಕೂದಲು ಹಾಗೇ ಕಪ್ಪಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಆ ಥರ ನಾವು ನಮ್ಮ ಒಂದು ಹೇರ್ಸ್ನ ಮೇಂಟೈನ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಹಾಗೆಯೇ ಸ್ನೇಹಿತರೆ, ನಮಗೆ ಎಲ್ಲರಿಗೂ ಗೊತ್ತು, ಕರಿಬೇವಿನ ಸೊಪ್ಪು ನಮ್ಮ ಒಂದು ಕೂದಲಿನ ಆರೈಕೆಗೆ ಎಷ್ಟು ಒಳ್ಳೆಯದು ಅಂತ. ಈ ಕರಿಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುವಂಥ ಹಾಗೆಯೇ ಪವರ್ಫುಲ್ ಆಗಿರುವಂಥ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ಇದನ್ನು ನಾನು ನೆರಳಲ್ಲೇ 1 ವಾರ ಒಣಗಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಸಿ ಕರಿಬೇವನ್ನು ಕೂಡ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೋದು, ಅಥವಾ ಈ ರೀತಿಯೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಈಗ ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಕರಿಬೇವನ್ನ ಇದರೊಳಗಡೆ ಹಾಕೋತಾ ಇದ್ದೀನಿ. 1 ಇಡೀ ಇರ್ಬೋದು ಅನಿಸುತ್ತೆ ಸ್ನೇಹಿತರೆ, ಅಷ್ಟೇ, ಜಾಸ್ತಿ ಏನಿಲ್ಲ. ಜಾಸ್ತಿನೂ ಹಾಕೋಬಾರ್ದು. ಹೇಳ್ತಾರಲ್ವ, ಅತಿ ಆದರೆ ಅಮೃತನೂ ವಿಷ ಅಂತ. ಸೊ ಹಾಗಾಗಿ ತುಂಬ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. 1 ಕೈ ಹಿಡಿಯುವಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ, ಇದು ಪೂರ್ತಿಯಾಗಿ ಕಪ್ಪಾಗಬೇಕು. ನಮಗೆ ಪೂರ್ತಿ ಕಪ್ಪಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಆಗಲೇ ಸ್ವಲ್ಪ ಒಣಗಿರೋದ್ರಿಂದ ನಮಗೆ ಬೇಗನೆ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಪೂರ್ತಿ ಇದು ಕಪ್ಪಗಾದ್ಮೇಲೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಇಷ್ಟು ಫ್ರೈ ಮಾಡಿಬಿಟ್ಟು ಈಗ ಅದು ಪೂರ್ತಿ ತಣ್ಣಗಾಗಬೇಕು. ಅಲ್ಲಿವರೆಗೂ ಹಾಗೇ ಬಿಡಬೇಕಾಗುತ್ತೆ. ಅದು ಪೂರ್ತಿ ತಣ್ಣಗಾಗಲಿ. ಅದಾದಮೇಲೆ ಯಾವ ರೀತಿ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಇದು ಪುಡಿ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ನಾವು ಇದನ್ನೇನು ಮಾಡಬೇಕು ಅಂದರೆ, ನೋಡಿ ಈ ಥರ ಚೆನ್ನಾಗಿ ನೈಸಾಗಿ ಪುಡಿ ಆಗೋ ಥರ ಮಾಡ್ಕೋಬೇಕು. ಕೈಯಲ್ಲೇ ಅಂದರೆ ಸಾಕು, ಆಗುತ್ತೆ ನೋಡಿ. ಈ ರೀತಿ ಕೈಯಲ್ಲೇ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡೋಣ. ಇಷ್ಟಾದರೆ ಸಾಕು. ನೋಡಿ ಚೆನ್ನಾಗಿ ಪುಡಿಯಾಗಿದೆ. ಈಗ ಬೇಕು ಅಂದರೆ ಇನ್ನೂ ನಾವು ಈ ಕುಟಾಣಿಗೆ ಏನಾದರೂ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿ ನಾನು ಒಂದು ಬೌಲನ್ನ ತೊಗೊಂಡಿದ್ದೀನಿ. ಆ ಬೌಲಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಮೊಸರು ಬೇಡ ಅಂತಂದರೆ ನೀವು ನೋಡಿ ಈ ಥರ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಏನಾದ್ರೂ ಈ ಥರ ಅಲೋವೆರಾದ ಗಿಡ ಏನಾದರೂ ಇದ್ದರೆ ಅದರದ್ದು ಒಂದು ಒರಿಜಿನಲ್ ಅಲೋವೆರಾ ಜೆಲ್ನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅಲೋವೆರಾ ಗಿಡ ಇಲ್ಲ ಅಂತ ಅಂದರೆ ಈ ಥರ ಸ್ಟೋರಲ್ಲಿ ಮೆಡಿಕಲ್ ಸ್ಟೋರ್ಗಳೆಲ್ಲ ಸಿಗುತ್ತಲ್ವ,
ಆ ರೀತಿ ಒಂದು ಅಲೋವೆರಾ ಜೆಲ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ನೋಡಿ ಪತಂಜಲಿ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಅಲೋವೆರಾ ಜೆಲ್ನ ತೊಗೊಂಡು ಇದನ್ನು ಮಾಡ್ಕೋಬೋದು. ಇಲ್ಲಿ ನೋಡಿ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ಜೊತೆಗೆ ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಇದಕ್ಕೆ ಅಲೋವೆರಾ ಜೆಲ್ನ ಹಾಕ್ಕೋತೀನಿ. ಒಂದು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡೆ. ನೋಡಿ ಚೆನ್ನಾಗಿ ಎಷ್ಟು ಒಳ್ಳೆ ಇಜ್ಜಿಲ್ ಥರ ಪುಡಿಯಾಗಿದೆ ಇದು. ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಅಷ್ಟು ಫ್ರೈ ಮಾಡಿಕೊಂಡು ನಿಮ್ಗೇನಾದರೂ ಪುಡಿ ಅನ್ನಿಸ್ಲಿಲ್ಲ ಅಂತಂದರೆ ಕುಟಾಣಿಗೂ ಕೂಡ ನಾವು ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಇವಾಗ ಇದನ್ನು 1 ಸ್ಪೂನ್ ಹಾಕೋತೀನಿ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದರಿಂದ ಅಷ್ಟನ್ನು ಪುಡಿನ ನಾನಿಲ್ಲಿ ಸೇರಿಸ್ಕೋತೀನಿ. ಸೇರಿಸಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಥರ ಯಾವುದಾದ್ರೂ ಒಂದು ಹಳೆ ಬ್ರಷ್ನ ತಗೊಂಡು ನಾವಿದನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಸ್ನೇಹಿತರೆ, ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಅದನ್ನು ಹಚ್ಚಬೇಕಾಗುತ್ತೆ. ನನಗೆ ಇವಾಗ ಇನ್ನೂ ಸ್ವಲ್ಪ ಅಲ್ಲೊಂದು ಬಿಳಿ ಕೂದಲು ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಫಸ್ಟು ಸ್ಟಾರ್ಟಿಂಗ್ ನಮಗೆ ಸ್ಟಾರ್ಟ್ ಆಗೋದೇ ಈ ಒಂದು ಪಾರ್ಟಿಂದ. ಎಲ್ರಿಗೂ ಜಾಸ್ತಿ ವೈಟ್ ಹೇರ್ಸ್ ಸ್ಟಾರ್ಟ್ ಆಗೋದೇ ಈ ಪಾರ್ಟಿಂದನೇ ನಮಗೆ ಸ್ಟಾರ್ಟ್ ಆಗುತ್ತೆ. ಇವಾಗಿನ್ನೂ ನನಗೆ ಸ್ವಲ್ಪ ಅಲ್ಲೊಂದು ಒಂದೊಂದೇ ಕಾಣಿಸ್ಕೊತಾ ಇದೆ. ಸೊ ಹಾಗಾಗಿ ನಾನು ಈ ಒಂದು ಹೇರ್ ಪ್ಯಾಕ್ನ ಹಾಕ್ಕೋತಾ ಇದ್ದೀನಿ. ನಾವು ಅಟ್ಲೀಸ್ಟ್ ಇವಾಗಿಂದ ಈ ಹೇರ್ ಪ್ಯಾಕ್ನ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಇರೋ ಅಂಥ ಕೂದಲು ಬೆಳ್ಳಗಾಗದೆ ಇರೋ ಹಾಗೆ ನಾವು ಹಾಗೆಯೇ ಮೇಂಟೈನ್ ಮಾಡೋದಕ್ಕೆ ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ನೋಡಿ, ಹೇರ್ ಪ್ಯಾಕು ರೆಡಿಯಾಗಿದೆ. ಈಗ ಇದನ್ನು ನಾನು ಹಚ್ಚಿ ತೋರಿಸ್ತೀನಿ. ಈ ಥರ ಯಾವುದಾದ್ರೂ ಒಂದು ಬ್ರಷ್ ತೊಗೊಂಡು ನೋಡಿ ಈ ಥರ ನಾವು ಕೂದಲಿಗೆ ಹಚ್ಕೋಬೇಕಾಗತ್ತೆ. ಮೊಸರನ್ನ ಹಾಕ್ಕೊಂಡಿರೋದ್ರಿಂದ ಈ ಹೇರ್ ಪ್ಯಾಕ್ಗೆ ನಮಗೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ಹಾಗೆಯೇ ಮೊಸರಿರ್ಬೋದು ಅಥವಾ ಅಲೋವೆರಾ ಜೆಲ್ ಇರ್ಬೋದು, ಎರಡೂ ನಮಗೆ ಕೂದಲನ್ನ ಮಾಯ್ಶ್ಚರೈಸಿಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ಥರ ನಮಗೆ ಎಲ್ಲಿ ಕಪ್ಪು ಕೂದಲು ಸ್ಟಾರ್ಟ್ ಆಗಿದೆ ಅಲ್ವಾ, ಅಲ್ಲೆಲ್ಲ ನಾವು ಹಚ್ಕೋಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ನ್ಯಾಚುರಲ್ ಹೇರ್ ಡೈ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಎಲ್ಲರೂ ಟ್ರೈ ಮಾಡಿ. ಇರೋ ಕೂದಲಾದ್ರೂ ಜಾಸ್ತಿ ನಮಗೆ ವೈಟ್ ಹೇರ್ಸ್ ಆಗದೆ ಇರೋ ಹಾಗೆ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಆಗಲೇ ಹೇಳಿದಾಗೆ ಈ ಒಂದು ಹೇರ್ ಡೈ ತುಂಬಾ ನಮಗೆ ಹೆಲ್ಪ್ ಮಾಡುತ್ತೆ. ಎಲ್ಲ ಒಂದು ಕಾಣಿಸ್ಕೊತಾ ಇರೋದು ಅಂದರೆ ನೋಡಿ ಈ ಒಂದು ಪಾರ್ಟಲ್ಲಿ. ಸೊ ಹಾಗಾಗಿ ನಾನು ಜಾಸ್ತಿ ಇಲ್ಲೇ ಅಪ್ಲೈ ಮಾಡ್ಕೋತೀನಿ. ಸ್ನೇಹಿತರೆ, ಪೂರ್ತಿಯಾಗಿ ಈ ಒಂದು ಹೇರ್ ಪ್ಯಾಕ್ನ ಅಥವಾ ಹೇರ್ ಡೈನ ನಾನು ತಲೆಗೆಲ್ಲ ಹಚ್ಚಿದ್ದಾಯಿತು. ನೋಡಿ, ಸ್ವಲ್ಪ ಹಿಂದೆಗಡೆ ಕೂದಲಿಗೆಲ್ಲ ಹಚ್ಚಬೇಕಾಗಿತ್ತಲ್ವ, ಹಾಗಾಗಿ ನಾನು ಕೈಯಲ್ಲೇ ಹಚ್ಕೊಂಡ್ಬಿಟ್ಟೆ. ಕೆಮಿಕಲ್ ಯುಕ್ತ ಹೇರ್ ಡೈನ ಹಚ್ಚಿದ್ರೆ ನಮಗೆ ಒಂದು 2 ಅವರ್ಸಲ್ಲಿ ಕೂದಲೆಲ್ಲ ತುಂಬ ಕಪ್ಪಾಗಿಬಿಡುತ್ತೆ. ಆ ಥರ ಒಂದು ರಿಸಲ್ಟ್ ಸಿಗುತ್ತೆ. ಆದರೆ ನಾವು ಈ ಥರ ನಾವೇನಾದರೂ ಹಚ್ಚೋದಕ್ಕೆ ಟ್ರೈ ಮಾಡಿದಾಗ, ಅಂದರೆ ನ್ಯಾಚುರಲ್ಲಾಗಿ ನಾವೇನಾದರೂ ಈ ರೀತಿ ಒಂದು ರೆಮಿಡಿಗಳನ್ನ ಟ್ರೈ ಮಾಡ್ತಾ ಇದ್ದಾಗ ನಮಗೆ ಇನ್ಸ್ಟೆಂಟಾಗಿ ನಮಗೆ ರಿಸಲ್ಟು ಸಿಗೋದಿಲ್ಲ. ನಾನು ಆಗಲೇ ಹೇಳಿದಾಗೆ ನಾವು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಅಥವಾ ಒಂದು 15 ಟೈಮ್ ಇಲ್ಲ ಅಂದರೆ ಒಂದು 15 ದಿನಕ್ಕೊಂದ್ಸರಿ ಈ ಥರ ನಾವು ಹೇರ್ ಪ್ಯಾಕ್ನ ಹಾಕ್ಕೊಂಡು ಹೋಗೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಕ್ರಮೇಣ ನಮಗೆ ಬೆಳ್ಳಗಾಗೋದೂ ಕೂಡ ಕಡಿಮೆ ಆಗುತ್ತೆ. ಬೆಳ್ಳಗಾಗಿರೋಂಥ ಹೇರ್ಸು ಕಪ್ಪಗಾಗೋದ್ರ ಜೊತೆಗೆ ನಮಗೆ ಇನ್ನು ಮಿಕ್ಕಿರೋ ಅಂಥ ಕೂದಲನ್ನ ಬೆಳ್ಳಗಾಗದೇ ಇರೋ ಹಾಗೆ ತಡಿಬೋದು. ಸೊ ಅದಕ್ಕೋಸ್ಕರನಾದ್ರೂ ನಾವು ಈ ಹೇರ್ ಪ್ಯಾಕ್ನ ನಾವು ಟ್ರೈ ಮಾಡಲೇಬೇಕು ಸ್ನೇಹಿತರೆ. ಎಲ್ಲರೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು 2 ಅವರ್ಸ್ ಆಗುತ್ತೆ. ನಾನು ತಲೆಗೆ ಸ್ನಾನ ಮಾಡ್ಕೋಬೇಕು. ತಲೆಗೆ ಸ್ನಾನ ಮಾಡಿದಾಗಲೂ ಕೂಡ ಅಷ್ಟೇ
ಶಾಂಪು ಎಲ್ಲ ಹಾಕಿ ಜಾಸ್ತಿ ಉಜ್ಜಿ ಎಲ್ಲ ತೊಳೆಯೋದಕ್ಕೆ ಹೋಗ್ಬಿಡಿ. ಇವತ್ತೊಂದಿನ ಅಟ್ಲೀಸ್ಟ್ ಸ್ವಲ್ಪ ಆರಾಮಾಗಿ ಹೇರ್ಸ್ನ ತೊಳ್ಕೊಂಬಿಟ್ಟು ನಾಳೆ ಬೇಕಿದ್ರೆ ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ತಲೆ ಸ್ನಾನ ಮಾಡ್ಕೋಬೋದು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.